ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈ ಅಕ್ರಮ ನುಸುಳುಕೋರರು ನೆಲೆಸಿದ್ರಲ್ಲ ಆ ಜಾಗದಲ್ಲಿ ಸ್ಥಳೀಯರನ್ನ ನಾವು ಮಾತಾಡಿಸ್ತೀವಿ. ಆಗ ಅವ್ರು ಹೇಳ್ತಾರೆ, ಯಾವತ್ತು ಇವರು ಬಂದ್ರು ಅವತ್ತೇ ನಮಗೆ ಅನುಮಾನ ಇತ್ತು ಇವ್ರ ಬಗ್ಗೆ. ನಾವು ನಮ್ಮ ಮಾಲೀಕರ ಬಳಿ ಕೂಡ ಹೇಳಿದ್ವಿ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸ್ಥಳೀಯ ಮಹಿಳೆಯೊಬ್ಬರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳ್ತಾರೆ, ಇವ್ರು ಯಾವತ್ತು ಬಂದ್ರು ಅವತ್ತೇ ನಮಗೆ ಅನುಮಾನ ಮೂಡಿತ್ತು ಇವರು ಇಲ್ಲಿಯವರಲ್ಲ ಅಂತ ಹೇಳಿ. ಮಾಲೀಕರಿಗೆ ಹೇಳಿದ್ರು ಕೂಡ ನಮ್ಮ ಮಾತಿಗೆ ಕಿವಿಗೊಡಲಿಲ್ಲ. ಅಕ್ರಮ ವಲಸಿಗರ ಬಳಿ ಯಾವ ದಾಖಲಾತಿಯೂ ಕೂಡ ಇಲ್ಲ, ಆಧಾರ್ ಕಾರ್ಡು ಇರಲಿಲ್ಲ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸ್ಥಳೀಯ ಮಹಿಳೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಅಕ್ರಮವಾಗಿ ಬಾಂಗ್ಲಾದಿಂದ ಭಾರತಕ್ಕೆ ವಲಸೆ ಅಥವಾ ನುಸುಳಿ ಬಂದಿರುವಂಥ ಜನ ವಾಸಿಸ್ತಿರುವ ಕಗ್ಲಿಪುರ ಪೊಲೀಸ್ ಠಾಣೆ ಲಿಮಿಟ್ಸ್ನಲ್ಲಿರುವಂಥ ಜಾಗ ಏನಿದೆ, ಆ ಜಾಗದ ಪಕ್ಕದಲ್ಲಿರುವಂಥ ಮಹಿಳೆನ ಮಾತಾಡಿಸ್ತಾ ಇದ್ದೀನಿ. ಅಮ್ಮ, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಇರೋದು? ನಾವು 20 ವರ್ಷದಿಂದ ಇದ್ದೀವಿ. 20 ವರ್ಷದಿಂದ ಇದ್ದೀರಾ. ಏನು ಕೆಲಸ ಮಾಡ್ತಾ ಇರಾ? ನಾವು ಇಲ್ಲಿ ರೀಪೇಂಟಿಂಗ್ ಮಾಡ್ತೀವಿ. ಈ ರೀಪೇಂಟಿಂಗ್ ವಿಚಾರಕ್ಕೆ ಆಮೇಲೆ ಬರ್ತೀನಿ, ಕೇಳೋಕ್ಕೂ ಅಲ್ಲ. ಮೊದಲನೇದಾಗಿ ದೇಶದ ಭದ್ರತೆ ಅಂತ ಬಂದಾಗ ಈ ಬೇರೆ ದೇಶದಿಂದ ಯಾರೇ ಇಲ್ಲೀಗಲ್ ಆಗಿ ಬಂದರೂ ಕೂಡ ಅದು ತಪ್ಪು ನಿಮಗೂ ಗೊತ್ತಿದೆ. ಅವ್ರು ಎಲ್ಲಿರೋರು ನಿಮ್ಗೆ ಗೊತ್ತಿದೆಯಾ ಇಲ್ವಾ? ಇಲ್ಲ ಸರ್, ಗೊತ್ತಿಲ್ಲ ನಮಗೆ. ಬಟ್ ಇವಾಗ ಅವ್ರು ಎಲ್ಲಿರೋರು ಅಂತ ಗೊತ್ತಾಗಿದೆ ಅಲ್ವಾ? ಗೊತ್ತಾಗೈತೆ ಸರ್ ಇವಾಗ ಜಸ್ಟು. ಅವರು ಮುಂಚೆ ನಾನು ಕೇಳಿದೆ ಎಲ್ಲಿರೋರು, ಯಾವ ಊರು ನಿಮ್ಮದು ಅಂತ. ಅವಳಹಳ್ಳಿ ಅಂದರು. ಅವಳಹಳ್ಳಿಯಿಂದ ಬಂದಿದ್ದೀವಿ ನಾವು ಅಂದರು. ಆಮೇಲೆ ನಾನು ಆಧಾರ್ ಕಾರ್ಡ್ ತೋರಿಸಿ ಅಂತ ನಾನು ಹೇಳಿದೆ ಅವ್ರಿಗೆ. ಹೇಳಿದ್ಕೆ ತೋರಿಸ್ತೀವಿ ನಮ್ಮ ಕರ್ನಾಟಕದ್ದು ಅಂತ. ಅವ್ರು ತೊಗೊಂಡ್ಬಂದು ತೋರಿಸಿದ್ರು. ಆಯಿಷಾ ಲಸ್ಕರಿ ಅಂತ ಹೆಸರು ಇತ್ತು ಅವ್ರದ್ದು. ಆಯಿಷಾ ಅನ್ನೋ ಮಹಿಳೆ ಇಲ್ಲಿ ಇಲ್ವೇ ಇಲ್ಲ? ಇಲ್ಲ ಐತೆ, ಇದ್ದಾರೆ ಇವರು. ಈಗ ಅವರಷ್ಟು ಜನ ಬಾಂಗ್ಲಾದಿಂದ ಬಂದಿರೋದು ಒಂದು. ಎರಡನೇದು, ಅವ್ರು ಏನು ಕೆಲಸ ಮಾಡಿದ್ರೆ ನೀವು ನೋಡಿದ್ರೆ ಮಕ್ಳಿಗೂ ಕೇಳಿದೆ ಸರ್ ನಾವು. ಚಿಕ್ಕ ಮಕ್ಕಳು ಐತಲ್ವ, ಅವ್ರಿಗೂ ಕೇಳಿದೆ. ಅವಳಹಳ್ಳಿನೇ ಅಂದರು. ನಾವು ನಮಗೆ ಡೌಟ್ ಬಂದಿನೇ ನಾನು ಕೇಳಿದ್ದು ಸರ್. ಕೇಳಿ ಆಮೇಲೆ ಓನರ್ಗೆ ಇನ್ಫಾರ್ಮ್ ಮಾಡಿದೆ. ಯಾಕೋ ಡೌಟ್ ಬರ್ತೈತೆ, ಸುಮ್ಮನೆ ಯಾಕೆ ರಿಕ್ಸು. ರೀಸೆಂಟ್ ನೆನ್ನೆ ಅವ್ರು ಮಾತಾಡ್ದು ಹೋಗಿದ್ದು ಖಾಲಿ ಮಾಡು ಅಂತ. ನೆನ್ನೆನೇ ಹೇಳ್ಬಿಟ್ಟು ಹೋಗಿದ್ದವರು. ಈಗ ಓನರ್ ಬಂದು ಖಾಲಿ ಮಾಡುವಂಥ ಯಾವ ಕಾರಣಕ್ಕೆ ಹೇಳಿದ್ರು? ಅದೇ ಅದು ಅವರು ಇದೆ ಹೋಯ್ತಾರೆ ಬರ್ತಾರೆ, ನಮಗೇನೋ ಇಷ್ಟ ಇಲ್ಲ, ಅದು ಯಾವ ಊರು ಸ್ವಲ್ಪ ಆಧಾರ್ ಕಾರ್ಡ್ ವಿಚಾರಿಸಿ ಅಂತ ನಾವು ಹೇಳಿದ್ಕೆ ಅವರು ಇಲ್ಲ ಬಿಡು ಖಾಲಿನೇ ಮಾಡಿಸ್ಬಿಡ್ತೀವಿ ಅಂತ. ಕೆಲಸ ಮಾಡ್ಕೊಂಡಿದ್ದಾರೆ ಅವರು ಅದೇ ಪೇಪರ್ ಅಯ್ಯೋದು. ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ? ಅವ್ರು 3 ತಿಂಗಳಿಂದ ಇದ್ದಾರೆ ಸರ್. 3 ತಿಂಗಳು ಅಷ್ಟೇ ಸರ್. ಅದು ಮೊನ್ನೆನೇ ಖಾಲಿ ಮಾಡು ಅಂದರು. ಕಾಲು ಹಿಡ್ಕೊಬಿಟ್ರು ಅವರು. ನನ್ನ ಮಕ್ಳಿಗೆ ಸ್ಕೂಲ್ ಆಗ್ಬಿಟ್ಟಿದ್ದೀವಿ, ಈ ಸ್ಕೂಲ್ ಇರೋ ಗಂಟ ಸ್ವಲ್ಪ ಇರು ಅಂತ. ಹಂಗೂ ನಮ್ಮ ಯಜಮಾನ ಬೇಡಕ್ಕೆ ಬೇಡ, ಸುಮ್ಮನೆ ರಿಕ್ಸು ತೆಗೆದ್ಬಿಡು ಅವ್ರಿಗೆ ಅಂತ ರಾತ್ರಿ ಮಾತಾಡ್ಬಿಟ್ಟು ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿದ್ದವರು. ಎರಡನೇ ವಿಚಾರ, ಈಗ ನಿಮ್ಮ ಜಾಗಕ್ಕೆ ಬರ್ತೀನಿ. ಇಷ್ಟೋ ಸಿಲಿಂಡ್ರಿಗಳು ರೀಪೇಂಟ್ ಮಾಡ್ತೀರಾ, ರೀಫರ್ಬಿಶ್ ಮಾಡ್ತೀರಾ, ಡ್ಯಾಮೇಜ್ ಇದೆ ಅಲ್ವಾ ಚೆಕ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ. ಡ್ಯಾಮೇಜ್ ಇರೋ ಸಿಲಿಂಡರ್ ನಾವು ತೂಕಕ್ಕೆ ಹಾಕ್ತೀವಿ ಸರ್. ಹೇರ್ ಹಾಕಿ ಚೆಕ್ ಮಾಡ್ತೀವಿ. ಫಸ್ಟು ವಾಲ್ ಬಿಚ್ತೀವಿ. ವಾಲ್ ಬಿಚ್ಚಿ 2 ದಿನ ಅದು ಇದು ಉಲ್ಟಾ ಹಾಕ್ತೀವಿ. ಆಮೇಲೆ ಪೇಂಟಿಂಗ್ ಮಾಡೋದು. ಪರ್ಮಿಷನ್ ಇದೆ ಇದನ್ನ ಮಾಡೋಕ್ಕೆ? ನೆನ್ನೆ ಲಾಯರ್ ಹತ್ರ ಮಾತಾಡಿದ್ದೀವಿ ಸರ್ ನಾವು. ನೀವು ಮೊದಲಿಂದ ಇದನ್ನೇ ಮಾಡ್ತಾ ಇದ್ದೀರಾ ಸರ್? ಬರೀ ರೀಸೆಂಟ್ ನಾನು 3 ತಿಂಗಳಾಯ್ತು ಅಷ್ಟೇ. ನಮ್ಮದು ಬೇಕಂದ್ರೆ ಓನರ್ ಕೇಳ್ಕೊಳ್ಳಿ, 3 ತಿಂಗಳು ನಾವು ಅಷ್ಟೇ. ಒಂದು ಅಂಶ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು, ಒಂದು ಜೀವಕ್ಕೆ ಸಮಸ್ಯೆ ಆಗುವಂಥದ್ದು ಸಿಲಿಂಡರ್ಗಳು ರೀಫಿಲಿಂಗ್ ಆಗ್ತಿಲ್ಲ ಅಂದರೂ ಕೂಡ ಅದನ್ನು ರೀಫರ್ಬಿಶ್ ಮಾಡ್ತಿರೋಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಅನುಮತಿ ಇಲ್ಲ, ಯಾವುದೇ ಪತ್ರ ಇಲ್ಲ. ಕಾನೂನಾತ್ಮಕವಾದ ಕ್ರಮವನ್ನು ಇವ್ರ ಮೇಲೆ ಕೈಗೊಳ್ಳಬೇಕಾಗುವಂಥ ಅನಿವಾರ್ಯತೆ ಈಗ ಸರ್ಕಾರದ ಮುಂದೆ ಇರುವಂಥದ್ದು ಮೊದಲನೇದಾಯಿತು. ಅಂದರೆ ಎರಡನೇದು, ದೇಶದ ಭದ್ರತೆಯ ವಿಚಾರವಾಗಿ ಈ ಪಕ್ಕದಲ್ಲೇ ವಾಸ ಇರುವಂಥ ಅನಧಿಕೃತ ವಾಸಿಗಳು ದಾಖಲೆಗಳಿಲ್ಲದೆ ಏನಿಲ್ಲಿ ವಾಸ ಮಾಡ್ತಿದ್ದಾರೆ ಅವರನ್ನು ಇಲ್ಲಿಗೆ ಕರೆತಂದ ವ್ಯಕ್ತಿಯ ವಿರುದ್ಧ ಕೂಡ ಕ್ರಮ ಆಗಬೇಕು. ಅವರನ್ನು ಇಷ್ಟು ಸಲೀಸಾಗಿ ಬಾರ್ಡರನ್ನು ದಾಟಿಸಿ ಜಮ್ಮುವಿನಿಂದ ಬೆಂಗಳೂರಿನವರೆಗೂ ಟ್ರಾನ್ಸ್ಪೋರ್ಟ್ ಮಾಡಿದಂಥ ಒಂದು ರಿಂಗ್ ಅಥವಾ ವಿಂಗ್ ಅಂತ ಏನು ಹೇಳ್ತೇವೆ, ಆ ವಿಂಗ್ನ ಪತ್ತೆ ಹಚ್ಚಬೇಕಾಗುತ್ತೆ. ಇದು ಖಂಡಿತವಾಗಿಯೂ ಭದ್ರತೆಯ ವಿಚಾರ ಆಗಿರೋದ್ರಿಂದ ಸರ್ಕಾರ, ಯೂನಿಯನ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಎರಡೂ ಸರ್ಕಾರಗಳ ಗೃಹ ಇಲಾಖೆಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈ ಅಕ್ರಮ ನುಸುಳುಕೋರರು ನೆಲೆಸಿದ್ರಲ್ಲ ಆ ಜಾಗದಲ್ಲಿ ಸ್ಥಳೀಯರನ್ನ ನಾವು ಮಾತಾಡಿಸ್ತೀವಿ. ಆಗ ಅವ್ರು ಹೇಳ್ತಾರೆ, ಯಾವತ್ತು ಇವರು ಬಂದ್ರು ಅವತ್ತೇ ನಮಗೆ ಅನುಮಾನ ಇತ್ತು ಇವ್ರ ಬಗ್ಗೆ. ನಾವು ನಮ್ಮ ಮಾಲೀಕರ ಬಳಿ ಕೂಡ ಹೇಳಿದ್ವಿ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸ್ಥಳೀಯ ಮಹಿಳೆಯೊಬ್ಬರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳ್ತಾರೆ, ಇವ್ರು ಯಾವತ್ತು ಬಂದ್ರು ಅವತ್ತೇ ನಮಗೆ ಅನುಮಾನ ಮೂಡಿತ್ತು ಇವರು ಇಲ್ಲಿಯವರಲ್ಲ ಅಂತ ಹೇಳಿ. ಮಾಲೀಕರಿಗೆ ಹೇಳಿದ್ರು ಕೂಡ ನಮ್ಮ ಮಾತಿಗೆ ಕಿವಿಗೊಡಲಿಲ್ಲ. ಅಕ್ರಮ ವಲಸಿಗರ ಬಳಿ ಯಾವ ದಾಖಲಾತಿಯೂ ಕೂಡ ಇಲ್ಲ, ಆಧಾರ್ ಕಾರ್ಡು ಇರಲಿಲ್ಲ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸ್ಥಳೀಯ ಮಹಿಳೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ.
ಅಕ್ರಮವಾಗಿ ಬಾಂಗ್ಲಾದಿಂದ ಭಾರತಕ್ಕೆ ವಲಸೆ ಅಥವಾ ನುಸುಳಿ ಬಂದಿರುವಂಥ ಜನ ವಾಸಿಸ್ತಿರುವ ಕಗ್ಲಿಪುರ ಪೊಲೀಸ್ ಠಾಣೆ ಲಿಮಿಟ್ಸ್ನಲ್ಲಿರುವಂಥ ಜಾಗ ಏನಿದೆ ಆ ಜಾಗದ ಪಕ್ಕದಲ್ಲಿರುವಂಥ ಮಹಿಳೆನ ಮಾತಾಡಿಸ್ತಾ ಇದ್ದೀನಿ. ಅಮ್ಮ, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಇರೋದು? ನಾವು 20 ವರ್ಷದಿಂದ ಇದ್ದೀವಿ. 20 ವರ್ಷದಿಂದ ಇದ್ದೀರಾ. ಏನು ಕೆಲಸ ಮಾಡ್ತಾಯಿರಾ? ನಾವು ಇಲ್ಲಿ ರೀಪೇಂಟಿಂಗ್ ಮಾಡ್ತೀವಿ. ಈ ರೀಪೇಂಟಿಂಗ್ ವಿಚಾರಕ್ಕೆ ಆಮೇಲೆ ಬರ್ತೀನಿ, ಈ ಕೇಳೋಕ್ಕೂ ಅಲ್ಲ. ಮೊದಲನೇದಾಗಿ ದೇಶದ ಭದ್ರತೆ ಅಂತ ಬಂದಾಗ ಈ ಬೇರೆ ದೇಶದಿಂದ ಯಾರೇ ಇಲ್ಲೀಗಲ್ ಆಗಿ ಬಂದರೂ ಕೂಡ ಅದು ತಪ್ಪು ನಿಮಗೂ ಗೊತ್ತಿದೆ. ಅವ್ರು ಎಲ್ಲಿರೋರು ನಿಮ್ಗೆ ಗೊತ್ತಿದೆಯಾ ಇಲ್ವಾ? ಇಲ್ಲ ಸರ್, ಗೊತ್ತಿಲ್ಲ ನಮಗೆ. ಬಟ್ ಇವಾಗ ಅವ್ರು ಎಲ್ಲಿರೋರು ಅಂತ ಗೊತ್ತಾಗಿದೆ ಅಲ್ವಾ? ಗೊತ್ತಾಗೈತೆ ಸರ್ ಇವಾಗ ಜಸ್ಟು. ಅವರು ಮುಂಚೆ ನಾನು ಕೇಳಿದೆ ಎಲ್ಲಿರೋರು, ಯಾವ ಊರು ನಿಮ್ಮದು ಅಂತ. ಅವಳಹಳ್ಳಿ ಅಂದರು. ಅವಳಹಳ್ಳಿಯಿಂದ ಬಂದಿದ್ದೀವಿ ನಾವು ಅಂದರು. ಆಮೇಲೆ ನಾನು ಆಧಾರ್ ಕಾರ್ಡ್ ತೋರಿಸಿ ಅಂತ ನಾನು ಹೇಳಿದೆ ಅವ್ರಿಗೆ. ಹೇಳಿದ್ಕೆ ತೋರಿಸ್ತೀವಿ ನಮ್ಮ ಕರ್ನಾಟಕದ್ದು ಅಂತ. ಅವ್ರು ತೊಗೊಂಡ್ಬಂದು ತೋರಿಸಿದ್ರು. ಆಯಿಷಾ ಲಸ್ಕರಿ ಅಂತ ಹೆಸರು ಇತ್ತು ಅವ್ರದ್ದು. ಆಯಿಷಾ ಅನ್ನೋ ಮಹಿಳೆ ಇಲ್ಲಿ ಇಲ್ವೇ ಇಲ್ಲ? ಇಲ್ಲ ಐತೆ, ಇದ್ದಾರೆ ಇವರು. ಈಗ ಅವರಷ್ಟು ಜನ ಬಾಂಗ್ಲಾದಿಂದ ಬಂದಿರೋದು ಒಂದು. ಎರಡನೇದು ಅವ್ರು ಏನು ಕೆಲಸ ಮಾಡಿದ್ರೆ ನೀವು ನೋಡಿದ್ರೆ ಮಕ್ಳಿಗೂ ಕೇಳಿದೆ ಸರ್ ನಾವು. ಚಿಕ್ಕ ಮಕ್ಕಳು ಐತಲ್ವ ಅವ್ರಿಗೂ ಕೇಳಿದೆ. ಅವಳಹಳ್ಳಿನೇ ಅಂದರು. ನಾವು ನಮಗೆ ಡೌಟ್ ಬಂದಿನೇ ನಾನು ಕೇಳಿದ್ದು ಸರ್. ಕೇಳಿ ಆಮೇಲೆ ಓನರ್ಗೆ ಇನ್ಫಾರ್ಮ್ ಮಾಡಿದೆ. ಯಾಕೋ ಡೌಟ್ ಬರ್ತೈತೆ, ಸುಮ್ಮನೆ ಯಾಕೆ ರಿಕ್ಸು. ರೀಸೆಂಟ್ ನೆನ್ನೆ ಅವ್ರು ಮಾತಾಡ್ದು ಹೋಗಿದ್ದು ಖಾಲಿ ಮಾಡು ಅಂತ. ನೆನ್ನೆನೇ ಹೇಳ್ಬಿಟ್ಟು ಹೋಗಿದ್ದವರು. ಈಗ ಓನರ್ ಬಂದು ಖಾಲಿ ಮಾಡುವಂಥ ಯಾವ ಕಾರಣಕ್ಕೆ ಹೇಳಿದ್ರು? ಅದೇ ಅದು ಅವರು ಇದೆ ಹೋಯ್ತಾರೆ ಬರ್ತಾರೆ, ನಮಗೇನೋ ಇಷ್ಟ ಇಲ್ಲ, ಅದು ಯಾವ ಊರು ಸ್ವಲ್ಪ ಆಧಾರ್ ಕಾರ್ಡ್ ವಿಚಾರಿಸಿ ಅಂತ ನಾವು ಹೇಳಿದ್ಕೆ ಅವರು ಇಲ್ಲ ಬಿಡು ಖಾಲಿನೇ ಮಾಡಿಸ್ಬಿಡ್ತೀವಿ ಅಂತ. ಕೆಲಸ ಮಾಡ್ಕೊಂಡಿದ್ದಾರೆ ಅವರು ಅದೇ ಪೇಪರ್ ಅಯ್ಯೋದು. ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ? ಅವ್ರು 3 ತಿಂಗಳಿಂದ ಇದ್ದಾರೆ ಸರ್. 3 ತಿಂಗಳು ಅಷ್ಟೇ ಸರ್. ಅದು ಮೊನ್ನೆನೇ ಖಾಲಿ ಮಾಡು ಅಂದರು. ಕಾಲು ಹಿಡ್ಕೊಬಿಟ್ರು ಅವರು. ನನ್ನ ಮಕ್ಳಿಗೆ ಸ್ಕೂಲ್ ಆಗ್ಬಿಟ್ಟಿದ್ದೀವಿ, ಈ ಸ್ಕೂಲ್ ಇರೋ ಗಂಟ ಸ್ವಲ್ಪ ಇರು ಅಂತ. ಹಂಗೂ ನಮ್ಮ ಯಜಮಾನ ಬೇಡಕ್ಕೆ ಬೇಡ, ಸುಮ್ಮನೆ ರಿಕ್ಸು ತೆಗೆದ್ಬಿಡು ಅವ್ರಿಗೆ ಅಂತ ರಾತ್ರಿ ಮಾತಾಡ್ಬಿಟ್ಟು ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿದ್ದವರು. ಎರಡನೇ ವಿಚಾರ, ಈಗ ನಿಮ್ಮ ಜಾಗಕ್ಕೆ ಬರ್ತೀನಿ. ಇಷ್ಟೋ ಸಿಲಿಂಡ್ರಿಗಳು ರೀಪೇಂಟ್ ಮಾಡ್ತೀರಾ, ರೀಫರ್ಬಿಶ್ ಮಾಡ್ತೀರಾ, ಡ್ಯಾಮೇಜ್ ಇದೆ ಅಲ್ವಾ ಚೆಕ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ. ಡ್ಯಾಮೇಜ್ ಇರೋ ಸಿಲಿಂಡರ್ ನಾವು ತೂಕಕ್ಕೆ ಹಾಕ್ತೀವಿ ಸರ್. ಹೇರ್ ಹಾಕಿ ಚೆಕ್ ಮಾಡ್ತೀವಿ. ಫಸ್ಟು ವಾಲ್ ಬಿಚ್ತೀವಿ. ವಾಲ್ ಬಿಚ್ಚಿ 2 ದಿನ ಅದು ಇದು ಉಲ್ಟಾ ಹಾಕ್ತೀವಿ. ಆಮೇಲೆ ರೀಪೇಂಟಿಂಗ್ ಮಾಡೋದು. ಪರ್ಮಿಷನ್ ಇದೆ ಇದನ್ನು ಮಾಡೋಕ್ಕೆ? ನೆನ್ನೆ ಲಾಯರ್ ಹತ್ರ ಮಾತಾಡಿದ್ದೀವಿ ಸರ್ ನಾವು. ನೀವು ಮೊದಲಿಂದ ಇದನ್ನೇ ಮಾಡ್ತಾ ಇದ್ದೀರಾ ಸರ್? ಬರೀ ರೀಸೆಂಟ್ ನಾನು 3 ತಿಂಗಳಾಯ್ತು ಅಷ್ಟೇ. ನಮ್ಮದು ಬೇಕಂದ್ರೆ ಓನರ್ ಕೇಳ್ಕೊಳ್ಳಿ, 3 ತಿಂಗಳು ನಾವು ಅಷ್ಟೇ. ಒಂದು ಅಂಶ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು, ಒಂದು ಜೀವಕ್ಕೆ ಸಮಸ್ಯೆ ಆಗುವಂಥದ್ದು ಸಿಲಿಂಡರ್ಗಳು ರೀಫಿಲಿಂಗ್ ಆಗ್ತಿಲ್ಲ ಅಂದರೂ ಕೂಡ ಅದನ್ನು ರೀಫರ್ಬಿಶ್ ಮಾಡ್ತಿರೋಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದಕ್ಕೆ ಅನುಮತಿ ಇಲ್ಲ, ಯಾವುದೇ ಪತ್ರ ಇಲ್ಲ. ಕಾನೂನಾತ್ಮಕವಾದ ಕ್ರಮವನ್ನು ಇವ್ರ ಮೇಲೆ ಕೈಗೊಳ್ಳಬೇಕಾಗುವಂಥ ಅನಿವಾರ್ಯತೆ ಈಗ ಸರ್ಕಾರದ ಮುಂದೆ ಇರುವಂಥದ್ದು ಮೊದಲನೇದಾಯಿತು. ಅಂದರೆ ಎರಡನೇದು, ದೇಶದ ಭದ್ರತೆಯ ವಿಚಾರವಾಗಿ ಈ ಪಕ್ಕದಲ್ಲೇ ವಾಸ ಇರುವಂಥ ಅನಧಿಕೃತ ವಾಸಿಗಳು, ದಾಖಲೆಗಳಿಲ್ಲದೆ ಏನಿಲ್ಲಿ ವಾಸ ಮಾಡ್ತಿದ್ದಾರೆ, ಅವರನ್ನು ಇಲ್ಲಿಗೆ ಕರೆತಂದ ವ್ಯಕ್ತಿಯ ವಿರುದ್ಧ ಕೂಡ ಕ್ರಮ ಆಗಬೇಕು. ಅವರನ್ನು ಇಷ್ಟು ಸಲೀಸಾಗಿ ಬಾರ್ಡರನ್ನು ದಾಟಿಸಿ ಜಮ್ಮುವಿನಿಂದ ಬೆಂಗಳೂರಿನವರೆಗೂ ಟ್ರಾನ್ಸ್ಪೋರ್ಟ್ ಮಾಡಿದಂಥ ಒಂದು ರಿಂಗ್ ಅಥವಾ ವಿಂಗ್ ಅಂತ ಏನು ಹೇಳ್ತೇವೆ, ಆ ವಿಂಗ್ನ ಪತ್ತೆ ಹಚ್ಚಬೇಕಾಗುತ್ತೆ. ಇದು ಖಂಡಿತವಾಗಿಯೂ ಭದ್ರತೆಯ ವಿಚಾರ ಆಗಿರೋದ್ರಿಂದ ಸರ್ಕಾರ, ಯೂನಿಯನ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಎರಡೂ ಸರ್ಕಾರಗಳ ಗೃಹ ಇಲಾಖೆಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್.